ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ರೋಣ ಅಂತ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ವಿಶಿಷ್ಟ ಕಥಾಹಂದರವುಳ್ಳಂತಹ ಒಂದು ಸಿನಿಮಾ ಬರ್ತಾ ಇದೆ. ಕನ್ನಡದ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ಈ ಸಿನಿಮಾದಲ್ಲಿ ಏನೇನು ವಿಶೇಷತೆಗಳಿದೆ, ಸಾಕಷ್ಟು ವಿಚಾರಗಳಿದೆ. ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಾಲರಾಜ್ ವಾಡಿ ಅವರಿದ್ದಾರೆ, ಹಿರಿಯ ಕಲಾವಿದರು. ಬಾಲರಾಜ್ ವಾಡಿ ಅವರೇ ನಮಸ್ಕಾರ. ಹಾಗೆಯೇ ವಜ್ರಧೀರ್ ಜೈನ್ ಅವರಿದ್ದಾರೆ. ನಮಸ್ಕಾರ ನಿಮಗೂ ಕೂಡ. ಬಾಲರಾಜ್ ವಾಡಿ ಅವ್ರ ಬಗ್ಗೆ ಹೇಳ್ಬೇಕು, ಯಾಕಂತಂದ್ರೆ ಇವರು ಬರೀ ಕಳೆದ ವರ್ಷ ಒಂದು ವರ್ಷದಲ್ಲಿ ಇಮ್ಯಾಜಿನ್, ಒಬ್ಬ ಕಲಾವಿದ ಎಷ್ಟು ಸಿನಿಮಾ ಮಾಡ್ಬೋದು ಒಂದು ವರ್ಷದಲ್ಲಿ. ಶಂಕರ್ ನಾಗ್ ಅವ್ರು 14 ಸಿನಿಮಾ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಬಾಲರಾಜ್ ವಾಡಿ ಅವರು ಕಳೆದ ವರ್ಷ 36 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ತುಂಬ ಖುಷಿ ಆಗತ್ತೆ. ಜೊತೆಗೆ ಒಟ್ಟು ಬಾಲರಾಜ್ ವಾಡಿ ಅವರು 180ನೇ ಸಿನಿಮಾ ಅಂತ ಹೇಳ್ತಾ ಇದ್ರು. ಅಮೇಝಿಂಗ್ ಸರ್. 180ನೇ ಸಿನಿಮಾನ ರೋಣ, ಈ ರೋಣದ ಆಜುಬಾಜು. ಓಕೆ ಓಕೆ, ಇನ್ನೂ ಜಾಸ್ತಿನೂ ಇರ್ಬೋದು ಅಂತ. ಹೇಗಿತ್ತು ಅನುಭವ? ಹೌದು ಮೇಡಮ್. ಈಗ ನೀವು ಶಂಕರ್ನಾಗ್ ಸರ್ಗೆಲ್ಲ ಹೋಲಿಸಿದ್ರಿ. ಅಷ್ಟು ದೊಡ್ಡ ನಾಯಕ ನಟನಾದವನಿಗೆ ಅದು ಚಾಲೆಂಜಿಂಗು. ಇವತ್ತಿಗೂ ಅಣ್ಣವ್ರದ್ದು ರೆಕಾರ್ಡ್ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಕನ್ನಡದಲ್ಲಿ 16 ಸಿನಿಮಾ, 2 ವರ್ಷಗಳು, ಬೇರೆ ಬೇರೆ ವರ್ಷಗಳಲ್ಲಿ ಒಂದೇ ವರ್ಷದಲ್ಲಿ 16 ಸಿನಿಮಾ ರಿಲೀಸ್ ಆಗಿರೋದು. 2 ಸಾರಿ. ಹೌದು, 7 ಸಾರಿ. ಅಂದರೆ ನಾವು ಸ್ಟ್ಯಾಟ್ಸ್ ನಾವು ಬೇರೆಗಳು ನೋಡಿದಾಗ ಅದರಲ್ಲಿ ಇನ್ನೂ ಅತ್ಯಂತ ವಿಶೇಷವಾದ್ದು ಅಂತಂದರೆ ಆಂಧ್ರದಲ್ಲಿ NTR ಅವ್ರದ್ದು 17 ಸಿನಿಮಾ ರಿಲೀಸ್ ಆಗಿದೆ. ಅದನ್ನೇ ನೋಡಿ, ಈಗಿನ ಟೆಕ್ನಾಲಜಿ ಇಷ್ಟೆಲ್ಲ ಬೆಳೆದಿದ್ರು ಕೂಡ ಒಂದು ಸಿನಿಮಾ ಮಾಡೋದಕ್ಕೆ ನಮಗೆ 6 ತಿಂಗಳು 1 ವರ್ಷ ಹೀಗೆಲ್ಲ ತಗೊಳುತ್ತೆ. ಎಲ್ಲ ತಾಂತ್ರಿಕವಾಗಿ ಎಲ್ಲವೂ ಕೈಗೆ ಎಟುಕೋ ಆಗಿದ್ರು ಕೂಡ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳು, ದೊಡ್ಡ ದೊಡ್ಡ ಕಾಸ್ಟ್ಯೂಮ್ಗಳು, ರೀಲು, ಇದೆಲ್ಲ ಇದ್ದು ಕೂಡ ಅಂಥದ್ದೊಂದು ಸಾಧನೆ ಮಾಡಿದ್ರೆ ಆ ಸಾಧನೆ ಮುಂದೆ ನಮ್ಗಳದ್ದು ಅವನ್ನೆಲ್ಲ ನೋಡಿ ಬೆಳೆದು ತಿಳ್ಕೊಂಡು ಅಷ್ಟು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿರೋದು ಎಲ್ಲರ ಇಂಡಸ್ಟ್ರಿನ ಎಲ್ಲ ನಿರ್ಮಾಪಕರ ಮತ್ತು ನಿರ್ದೇಶಕರ ಪ್ರೀತಿ. ಅವರು ಕರೆದು ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ಮೂಲಭೂತವಾಗಿ ಪೋಷಕ ಕಲಾವಿದರಿಗೆ ಆಯ್ಕೆಗಳು ಇರಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಆಯ್ಕೆಗಳಿರಲ್ಲ. ಸಿನಿಮಾನೇ ನಮಗೆ ದೊಡ್ಡದು. ಅದು ಸಣ್ಣ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ, ಕರೆದು ನಮಗೆ ಕೆಲಸ ಕೊಟ್ಟಾಗ ಹೋಗಿ ಮಾಡಬೇಕು, ನಾವು ಮಾಡಬೇಕು. ಸೊ ಹಾಗಾಗಿ ಹೋಗ್ತಾ ಇರ್ತೇನೆ. ಮತ್ತು ನಾನು ಹೆಚ್ಚು ಹೊಸ ನಿರ್ದೇಶಕರುಗಳೊಟ್ಟಿಗೆ ಕೆಲಸ ಮಾಡ್ತೀನಿ. ಸೊ ಅಲ್ಲಿ ಮಾಡಿದಾಗ ಹೊಸ ನಿರ್ದೇಶಕರ ಸಿನಿಮಾಗಳು ಕೂಡ ಕಡಿಮೆ ಅವಧಿಯಲ್ಲೇ ಬೇಗ ಮುಗಿದೋಗುತ್ತೆ. ಈಗ ದೊಡ್ಡ ನಿರ್ದೇಶಕರು ಅಂದರೆ ತುಂಬ ದಿನಗಳು, ತಿಂಗಳುಗಳು ಆಗೋದ್ರಿಂದ ಇಲ್ಲಿ ಬಹುಶಃ ಆ ರೀತಿ ಸಾಧ್ಯತೆ ಆಗಿದೆ. ಇನ್ನು ರೋಣ ಸಿನಿಮಾ ಬಗ್ಗೆ ಹೇಳೋದು ಅಂದರೆ ಭಾಳ ಒಳ್ಳೆ ತಂಡ ಇದು. ಈ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದೀನಿ. ಹೀರೋಯಿನ್ ತಂದೆ ಪಾತ್ರ ಈ ಸಿನಿಮಾದಲ್ಲಿ. ಇಲ್ಲಿ ಜೊತೆಯಲ್ಲಿ ಶರತ್ ಲೋಹಿತಾಶ್ ಅವರು, ಸಂಗೀತ ಮೇಡಮ್ಮು, ವಜ್ರಧೀರ್ ನಡೆಸಿದ್ದಾರೆ ಜೊತೆಯಲ್ಲಿ. ಪ್ರಮುಖವಾದ ಪಾತ್ರಗಳು ಇಂಥವುಗಳು. ರೋಣ ಸಿನಿಮಾದ ನಿರ್ದೇಶಕರು ಸತೀಶ್ ಆಗ್ಬೋದು, ಈ ಸಿನಿಮಾದ ನಾಯಕ ನಟ ರಘುರಾಜನಂದ ಆಗ್ಬೋದು, ಭಾಳ ಪ್ರಾಮಾಣಿಕವಾಗಿ ಪೂರ್ವ ಸಿದ್ಧತೆ ಒಟ್ಟಿಗೆ ವ್ಯವಸ್ಥಿತವಾಗಿ ಯೋಜನೆ ಹಾಕ್ಕೊಂಡು ಸಿನಿಮಾವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಸಿನಿಮಾವನ್ನು ಚೆನ್ನಾಗಿ ತಂದಿದ್ದಾರೆ ಮೇಡಮ್. ಮತ್ತು ಇವರಿಬ್ಬರಿಗೂ ಈ ಸಿನಿಮಾ ಮೊದಲನೇ ಸಿನಿಮಾ, ನಾಯಕ ನಟನಾಗಿ ರಘುರಾಜನಂದನಿಗೂ ಮತ್ತು ಸತೀಶ್ಗೂ ಕೂಡ. ಆದರೆ ಅದರ ಹಿನ್ನೆಲೆಯಲ್ಲಿ ತುಂಬ ಕೆಲಸಗಳು ಮಾಡಿದ್ದಾರೆ. ಮತ್ತು ಮೊದಲನೇ ಸಿನಿಮಾದಲ್ಲೇ ದೊಡ್ಡ ದೊಡ್ಡ ಪಾತ್ರಗಳನ್ನು ಸೃಷ್ಟಿ ಮಾಡಿ, ದೊಡ್ಡ ದೊಡ್ಡ ಟೆಕ್ನಿಕಲ್ ಕ್ರೂ ಆಗ್ಬೋದು, ಮತ್ತು ಜೂನಿಯರ್ಸ್ಗಳಾಗ್ಬೋದು, ಮತ್ತು ಒಂದು ಸಿನಿಮಾಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಸಮರ್ಥವಾಗಿ ಒದಗಿಸಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ನಮ್ಮ ಜೊತೆ ವಜ್ರಧೀರ್ ಜೈನ್, ನಿಮ್ಗೆ ಹೇಗಿತ್ತು ಅನುಭವ ರೋಣ ಜೊತೆ? ರೋಣ ತುಂಬಾ ಒಂದು ಒಳ್ಳೆ ಅನುಭವ. ಯಾವ ಥರ ಶೇಡ್, ನಿಮ್ಮ ಪಾತ್ರ ಏನು ಇದರಲ್ಲಿ? ಒಂದು ಊರಿಗೆ ನಾನು ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತೇನೆ. ಹೀಗೆ ಹೋಗತ್ತೆ. ಒಂದು ಹೊಸಕೋಟೆ ಸುತ್ತಮುತ್ತ ಶೂಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹೊಸ ಟೀಮ್ ಆದ್ರೂ ಅವ್ರಿಗೆ ಅದೇ ಇವ್ರು ಸಾರ್ ಹೇಳ್ದಂಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮ ಕೆಲಸ ಮಾಡೋದಕ್ಕೆ ಯಾವ ಥರ ಕಂಫರ್ಟ್ ಝೋನ್ ಬೇಕೋ ಅದನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಹಾಗಾಗಿ ನಮ್ಮ ಪಾತ್ರನ ನಿರ್ವಹಿಸೋದಕ್ಕೆ ನಮಗೂ ತುಂಬ ಒಳ್ಳೇದಾಯಿತು. ಡೈರೆಕ್ಟರ್ ಸತೀಶ್ ಅವರಾಗಿರ್ಬೋದು, ಹೀರೋ ಆಗಿರ್ಬೋದು, ರಘು ಅವರಾಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಅವರು ತುಂಬ BKR ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಳ್ಳೆ ಅನುಭವ ಆಗಿದೆ. ಹೇಗಿದೆ ಸಿನಿಮಾ? ರೋಣ ಸಿನಿಮಾನ ಯಾಕೆ ನೋಡಬೇಕು? ಹೊಸ ಸಿನಿಮಾ ಅಂತಾದರೆ ಇದರಲ್ಲಿ ಭಕ್ತಿ ಭಾವ ಇದೆ, ಎಮೋಷನ್ಸ್ ಇದೆ, ಇನ್ನೂ ಏನೆಲ್ಲ ಇದೆ ಸಿನಿಮಾದಲ್ಲಿ, ಯಾಕೆ ನೋಡಬೇಕು ಜನ?
ಸಿನಿಮಾದೊಳಗಡೆ ಏನೆಲ್ಲ ಇದೆ ಅನ್ನೋದನ್ನ ನಿರ್ದೇಶಕರು ಹೇಳಬೇಕು. ಓಕೆ. ನಮ್ಮ ದೃಷ್ಟಿಕೋನದಲ್ಲಿ ಏನಂತಂದರೆ, ಒಂದು ಹೊಸ ಪ್ರಯತ್ನದಲ್ಲೇ ಅತ್ಯದ್ಭುತವಾದಂಥ ಅಟೆಂಪ್ಟ್ ಮಾಡಿದ್ದಾರೆ, ಓಕೆ. ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಘುರಾಜನಂದನ್ನ ಹುಟ್ಟು ಮತ್ತು ಅವರ ಸ್ಥಳೀಯವಾದ ಮನುಷ್ಯರವರು, ಅಂದರೆ ಇಲ್ಲಿ ಹೊಸಕೋಟೆ ಭಾಗದವರು, ಅಲ್ಲಿಯ ಸ್ಥಳೀಯವಾದಂತಹ ರಂಗ ಕಲಾವಿದರನ್ನೇ ಬಳಸ್ಕೊಂಡು, ಅಲ್ಲಿಯ ಸಂಪನ್ಮೂಲವನ್ನೇ ಬಳಸ್ಕೊಂಡು, ಪ್ರಮುಖವಾದ ಪಾತ್ರಗಳಲ್ಲಿ ಈಗ ವಜ್ರದಿರೋರಂಥವ್ರು, ನನ್ನಂಥವ್ರು, ಶರತ್ ಸರ್ ಅಂತ ಕಲಾವಿದರು, ಸಂಗೀತ ಮೇಡಮ್ ಅಂಥವ್ರನ್ನ ಬಳಸ್ಕೊಂಡು, ಅಲ್ಲಿಗೆ ಪ್ರಮುಖ ಪಾತ್ರದಲ್ಲಿ ಮತ್ತು ಮೇಯ್ನ್ ಪಾಯಿಂಟಲ್ಲಿ ಅಲ್ಲಿ ಇಟ್ಕೊಂಡು ಉಳಿದೆಲ್ಲವನ್ನು ಸ್ಥಳೀಯ ಸಂಪನ್ಮೂಲಗಳೊಟ್ಟಿಗೆ ಒಂದು ಸಿನಿಮಾ ಮಾಡಿರೋದಿದೆಯಲ್ಲ, ಅದು ಹೆಚ್ಚುಗಾರಿಕೆ. ಸೊ ಈಗ ಎಲ್ಲರಿಗೂ ಗೊತ್ತಿದೆ, ಕಾಂತಾರ ಆಗ್ಬೋದು, KGF ಆಗ್ಬೋದು, ಇದೆಲ್ಲವೂ ಕೂಡ ಸ್ಥಳೀಯರನ್ನೇ ಬಳಸ್ಕೊಂಡು ಒಂದು ಕಥೆಯನ್ನು ಕಟ್ಟಿ ಅಲ್ಲಿಯ ಸಂಪನ್ಮೂಲಗಳನ್ನ ಒಟ್ಟಿಗೆ ಒಂದು ಸಿನಿಮಾವನ್ನು ಚಿತ್ರಿಸಿ ಅದನ್ನು ಜನಗಳು ತಲುಪಿಸೋ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ಇಂಥವು ಅನೇಕ ಸಿನಿಮಾಗಳಾಗಿದೆ. ಇದು ಒಂದು ಅದೇ ರೀತಿಯ ಪ್ರಯತ್ನ. ಆ ಪ್ರಯತ್ನದಲ್ಲಿ ಇವರು ತುಂಬ ಚೊಕ್ಕವಾಗಿ ನಿರ್ವಹಿಸಿದ್ದಾರೆ. ಯಾಕಂದರೆ ನಾವು ತುಂಬ ಸಿನಿಮಾಗಳು ಮಾಡ್ತಾ ಇರ್ತೀವಿ. ನಾವು ಪ್ರತಿಯೊಂದು ಸಿನಿಮಾನು ಒಂದು ಸ್ಕೂಲು. ನಿಮ್ಮ ಅನುಭವ, ನಿಮ್ಮ ಹಿನ್ನೆಲೆ ಕೂಡ ಅವ್ರಿಗೆ ಹೆಲ್ಪ್ ಆಯಿತು ಅಂತ ಅನ್ಸುತ್ತೆ. ಖಂಡಿತ. ಅದನ್ನು ನಮ್ಮ ಸತೀಶು ಆ ಒಂದು ವಿಚಾರದಲ್ಲಿ ತುಂಬ ಜಾಣತೆಯಿಂದ ಪಾತ್ರವರ್ಗಗಳನ್ನ ಆಯ್ಕೆ ಮಾಡಿ ಆ ಪಾತ್ರದ ಪೋಷಣೆಯನ್ನು ತುಂಬ ಚೆನ್ನಾಗಿ ಮಾಡಿ ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರಣದಿಂದಾಗಿ ಸಿನಿಮಾವನ್ನು ನೋಡಬೇಕು, ಮತ್ತು ಸಿನಿಮಾದ ಹೆಚ್ಚುಗಾರಿಕೆನೇ ಅದು. ಓಕೆ. ಏನು ಸಿನಿಮಾ ಇದು? ರೋಣ ಯಾವ್ದ್ರ ಬಗ್ಗೆ ಇರೋ ಸಿನಿಮಾ? ರೋಣ ಅಂತ ಯಾಕೆ ಹೆಸರು, ಏನು ಕತೆ? ಮ್ಯಾಮ್ ಆ್ಯಕ್ಚುಲಿ ಇದು ಒಂದು ಊರಿನಲ್ಲಿ ಒಂದು ಜಾತ್ರೆ ಮತ್ತು ಒಂದು ರಾಜಕೀಯ ಒಂದು ಕಾನ್ಫ್ಲಿಕ್ಟನ್ನು ಹೇಗೆ ಎದುರಿಸ್ತಾರೆ ಅಂತ ಒಂದು ಹಳ್ಳಿಲಿ ನಡೆಯೋ ಕತೆ ಇದು. ಮೋಸ್ಟ್ಲಿ ಪ್ರತಿ ಹಳ್ಳಿನಲ್ಲೂ ಇಂಥದ್ದು. ಪ್ರತಿ ಹಳ್ಳಿಲೂ. ಸೊ ನಿಮಗೆ ದೈವ ಡಿವೈನ್ ಫೀಲು ಆ ಥರ ಅದು ಹೇಗೆ ಅಲ್ಲಿ ನಡೆಯುತ್ತೆ ಅನ್ನೋದು, ಆಮೇಲೆ ಅದನ್ನೆಲ್ಲ ಇಟ್ಕೊಂಡು ರಾಜಕೀಯ ಹೇಗೆ ಮಾಡ್ತಾರೆ ಅದನ್ನ ಹೇಗೆ ಹೀರೋ ಎದುರಿಸ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ನಮ್ಮ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂದ್ರೆ, ಸಿನಿಮಾ ಎಂಟರ್ಟೈನ್ಮೆಂಟ್. ಸೊ ಬನ್ನಿ, ಎಂಟರ್ಟೈನ್ಮೆಂಟ್ಗೆ ಎಂಜಾಯ್ ಮಾಡೋದಕ್ಕೆ ನಮ್ಮ ಸಿನಿಮಾ ನೋಡಿ. ಸೊ ನಿಮ್ಗೆ ಎಲ್ಲಾ ತರ ಸಿಗತ್ತೆ ರೋಣ ಸಿನಿಮಾದಲ್ಲಿ, ಅದು 100% ಗ್ಯಾರಂಟಿ ಇದೆ ಅಂತ ಹೇಳ್ಬೋದು. ಓಕೆ. ನಿಮ್ ರೋಲಲ್ಲಿ ಫೈಟ್ಸ್ ಗೀಟ್ಸ್ ಆ ಥರ ಏನಾದರೂ ಇದೆಯಾ? ಹೇಗಿದೆ ನಿಮ್ಮ ರೋಲು? ಫೈಟ್ ಇದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕೂಡ ಫೈಟು. ಆಮೇಲೆ ಒಬ್ಬ ಖಡಕ್ ಆಗಿರೋ ಒಬ್ಬ ಪೊಲೀಸ್ ಆಫೀಸರ್ ರೋಲ್ ಅದು ನಂದು. ತುಂಬ ಎಂಜಾಯ್ ಮಾಡಿದ್ದೀನಿ. ಬೇರೆ ಥರ ಲುಕ್ಕು ಅದನ್ನು ಮಾಡೋದಕ್ಕೆ ಅವರು ಡೈರೆಕ್ಟ್ರು ನಂಗೆ ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಬಾಲಣ್ಣನೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆಮೇಲೆ ಶರತ್ ಸರ್, ಸಂಗೀತ ಮೇಡಮ್ ಆಗಿರಲಿ, ಮತ್ತು ಪ್ರಕೃತಿ ಹೀರೋಯಿನ್ನು, ನಮ್ಮ ರಘುರಾಜ್ ನಂದ ಹೀರೋ. ಸೊ ಎಲ್ಲ ಒಂದು ಒಳ್ಳೆ ಒಡನಾಟ ಐತೆ. ಯಾಕಂದರೆ ಅವರೆಲ್ಲ ಆಲ್ಮೋಸ್ಟು ನಮ್ಮ ರಂಗಭೂಮಿಯಿಂದ ಬಂದವರು ಆಗಿರೋದ್ರಿಂದ ಅಲ್ಲಿ ಯಾವುದೇ ಹೆಡ್ ವೈಟ್ ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಮಿಂಗ್ಲ್ ಆಗಿ ಬ್ಲೆಂಡ್ ಆಗಿ ನಾವು ಕೆಲಸ ಮಾಡುವಾಗ ಅದು ತುಂಬಾ ಚೆನ್ನಾಗಿ ನಮಗೆ ಈಸಿ ವೇ ಅನ್ಸುತ್ತೆ. ಓಕೆ. ಅಪ್ಪಟ ಗ್ರಾಮೀಣ ಸೊಗಡು ಕಾಣಿಸ್ತು, ಜಾತ್ರೆ ಕಾಣಿಸ್ತು, ಒಂದು ಆ ಭಾವನೆಗಳಿದೆಯಲ್ಲ, ಹಳ್ಳಿ ಭಾವನೆಗಳು, ಅವು ತುಂಬ ರಾ ಇರುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಎಲ್ರಿಗೂ ಕೂಡ ಅಂಥದ್ದೊಂದು ಟೀಸರ್ ನೋಡಿದಾಗ ಅವ್ರವ್ರ ಹಳ್ಳಿ ನೆನಪಾಗತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಶೂಟಿಂಗ್ ಟೈಮಲ್ಲಿ? ಇದು ಯಾವ ಥರ ಅಂತ ಅನ್ನಿಸ್ತು? ಇಲ್ಲ, ನನಗೆ ತುಂಬ ಇಷ್ಟ ಆಗಿದ್ದು ಅದನ್ನ ಆಗಲೇ ಹೇಳಿದಾಗೆ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅವ್ರು ಮಾಡಿದ್ದಿತ್ತಲ್ಲ, ಎಲ್ಲ ಹಳ್ಳಿಯ ವಾತಾವರಣಗಳೇ. ಈಗ ನಾವು ಬೆಂಗಳೂರು ಅಂತ ನಗರದಲ್ಲಿ ನಾವು ಹಳ್ಳಿಯ ಸೆಟ್ ಏನೇ ಹಾಕಿದ್ರು ಅದು ಸೆಟ್ ಅಷ್ಟೇ, ಆ ಒಂದು ಸೊಗಡು ಬರಲ್ಲ. ಅಲ್ಲೇ ಹೋಗಿ ಶೂಟ್ ಮಾಡಿದ್ರಾ ಹೇಗೆ? ಹೌದೌದು. ಅಂದ್ರೆ ಇಡೀ ಸಿನಿಮಾ ನಡೆದಿರೋದು ಹೊಸಕೋಟೆಯ ಸುತ್ತಮುತ್ತ ಹಳ್ಳಿ ಭಾಗಗಳಲ್ಲಿ, ಅಲ್ಲಿಯ ಮನೆಗಳು, ಅಲ್ಲಿಯ ದೇವಸ್ಥಾನದ ಗುಡಿಗಳು, ಅಲ್ಲೇ ಸೆಟ್ ಹಾಕಿ, ಅಲ್ಲಿಯ ಕಲ್ಯಾಣಿ, ಅದೇ ಊರಿನ ಹೆಬ್ಬಾಗಿಲು, ಅದೇ ರಸ್ತೆ, ಆ ವಾಸನೆ ಇದೆಯಲ್ಲ, ಆ ವಾಸನೆ ಅಂದ್ರೆ ಮಣ್ಣಿನ ವಾಸನೆ, ಆ ಸೆಗಣಿಯ ವಾಸನೆ, ಹಸುಗಳು ಸಂಜೆ ಹೊತ್ತು ಹೋಗೋ ಇದು, ಸಂಜೆಯ ಸೂರ್ಯನ ಕಿರಣ, ಎಕ್ಸಾಕ್ಟ್ಲಿ, ಗದ್ದೆ, ಆ ಕೆರೆ, ಅವೆಲ್ಲವೂ ಕೂಡ ತಾನೇ ನಮಗೊಂದು ಮೋಟಿವೇಶನಲ್ ಪಾಯಿಂಟ್ ಆಗ್ಬಿಡ್ತದೆ. ನಾವು ಒಂದು ರೀತಿ ಒಣ ಪ್ರದೇಶದಲ್ಲಿ ಮಾಡೋದಕ್ಕೂ ಒಂದು ಘನವಾದ ಪ್ರದೇಶದಲ್ಲಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ನಮಗೆ ಅದು ಒಂದು ರೀತಿ ನೈಜ ಸ್ಥಿತಿ ಅಂತಾನೆ ಅನಿಸ್ತಾ ಇತ್ತು. ಓಕೆ. ಫೈನಲಿ ಹೀರೋ ಹೀರೋಯಿನ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ, ಮತ್ತೆ ಡೈರೆಕ್ಟರ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಅದೇ, ನಾವು ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಯಾವತ್ತು ಹೇಗೆ ಎಲ್ಲ ಸಿನಿಮಾನು ಪ್ರೀತಿಯಿಂದ ಮಾಡ್ತೇವೆ ಅದೇ ಥರ ಇದನ್ನು ಮಾಡಿದ್ದೀವಿ. ಸೊ ಈ ಸಿನಿಮಾದಿಂದ
ನಮ್ಮ ನಿರ್ದೇಶಕರ ಅವರಿಗೆ, ಆಮೇಲೆ ಹೀರೋ ಹೀರೋಯಿನ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಅವಕಾಶಗಳು ಬರೋ ತರ ಆಗ್ಲಿ, ಈ ಬ್ಯಾನರ್ ಇಂದ ಇನ್ನಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಕೊಡ್ಲಿ. ಸೊ ಇದಕ್ಕೆ ನಮ್ಮ ಎಲ್ಲಾ ಕನ್ನಡ ಜನತೆ ಆಶೀರ್ವಾದ ಬೇಕು. ಸೊ ಅದನ್ನ ನವೆಂಬರ್ 7ಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ರಘುರಾಜ್ ನಂದ ಮತ್ತೆ ಪ್ರಕೃತಿ ಅವರಿಗೆ ಹಾಗೆ ಡೈರೆಕ್ಟರ್ಗೆ. ಎಕ್ಸಾಕ್ಟ್ಲಿ ಮೇಡಮ್. ನನಗೆ ಈ 3 ಜನದಲ್ಲಿ ಸತೀಶ್ ಡೈರೆಕ್ಟರ್ ಏನಿದೆ, ಅವರು ಹಿಂದೆ ನನ್ನೊಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ನಮ್ಮ ಹೀರೋಯಿನ್ನು ನನ್ನ ಪ್ರಕೃತಿ ಇನ್ನು ಹಿಂದೆ ಒಂದು ಸಿನಿಮಾದಲ್ಲಿ ನನ್ನ ಜೊತೆ ಮಾಡಿದ್ದಾಳೆ. ರಘುರಾಜನಂದು ಇದು ಮೊದಲನೇ ಸಿನಿಮಾ. ರಘುರಾಜನಂದು 25ರ ಯುವಕ, ನಾಯಕ ನಟನಾಗುವಂತಹ ಎಲ್ಲ ಲಕ್ಷಣಗಳನ್ನ ಮೈಗೂಡಿಸ್ಕೊಂಡು ಬಂದು ಸಿನಿಮಾವನ್ನ ಮಾಡಿದ್ದಾರೆ. ಕನಸುಗಳನ್ನ ಹೊತ್ತಿರೋ ನಾಯಕ ನಟ. ಬಹುದೂರ ಸಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿ ಒಟ್ಟಿಗೆನೆ ರಘುರಾಜನಂದು ನಾಯಕ ನಟನಾಗಿ ಸಿನಿಮಾದಲ್ಲಿ ಅವನು ಪರೀಕ್ಷೆಗೆ ಪ್ರಯೋಗಕ್ಕೆ ಒಡ್ಕೊಳ್ತಾ ಇದ್ದಾನೆ. ಇಲ್ಲಿ ಅವನಿಗೆ ಒಂದು ಸಣ್ಣ ಮಟ್ಟದ ಜಯ ಸಿಕ್ಕಿದ್ರು ಒಂದು ಕಾನ್ಫಿಡೆನ್ಸ್ ಅವನಿಗೆ ಬಂದು ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡುವಂತ ಎಲ್ಲಾ ಸಾಧ್ಯತೆಗಳನ್ನ ಹೊಂದಿರಂತಹ ಯುವಕ ಅವನು. ಇನ್ನು ಸತೀಶು ಅವರು ಮೂಲತಃ ಉತ್ತರ ಕರ್ನಾಟಕದ ಭಾಗದವರು. ಅವರು ಇಲ್ಲಿ ಹೊಸಕೋಟೆ ಅಂತ ಭಾಗಕ್ಕೆ ಬಂದು ಅಲ್ಲಿಗೂ ಇಲ್ಲಿಗೂ ನಿಮಗೆ ಭಾಷೆ, ಸಂವಹನ ಎಲ್ಲವೂ ಬಹಳ ವ್ಯತ್ಯಾಸ ಇರ್ತದೆ. ಆ ವ್ಯತ್ಯಾಸವನ್ನು ಮೀರಿ ಅವರು ಇಲ್ಲಿ ಸ್ಥಳೀಯರನ್ನೇ ಇಟ್ಕೊಂಡು ಬಹಳ ಚೆನ್ನಾಗಿ ಒಂದು ಕಥೆ ರೂಪಿಸಿದ್ದಾರೆ. ಹಾಗೆ ಪ್ರಕೃತಿನೂ ಕೂಡ ಒಬ್ಬ ಒಳ್ಳೆ ನಟಿ. ತುಂಬಾ ಒಳ್ಳೆ ಭವಿಷ್ಯ ಇದೆ. ಈ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾಗಿರೋದು ಅವರ ಕೈಯಲ್ಲೇ. ಪ್ರಯೋಗ ಕೊಟ್ಕೊಂಡಿದ್ದಾರೆ. ಬದ್ಧತೆ ಮತ್ತೆ ಪ್ರಭುತ್ವತೆಯಿಂದ, ಜವಾಬ್ದಾರಿಯಿಂದ ಈ ಸಿನಿಮಾದಲ್ಲಿ ಯಾವ ಮಟ್ಟದಲ್ಲಿ ಕೆಲಸ ಮಾಡಿದರು ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ಅಕಸ್ಮಾತ್ ಸಣ್ಣ ಪ್ರಮಾಣದ ಸೋಲುಂಟಾದ್ರು ಅಥವಾ ಪ್ರತಿಕ್ರಿಯೆ ಬರಲಿಲ್ಲ ಅಂತಂದ್ರು ಅದು ಎದೆಗುಂದದೆ ಮುಂದೆ ಹೋದ್ರೆ ಡೆಫಿನೆಟ್ ಅವರಿಗೆ ಬಹಳ ಒಳ್ಳೆ ಭವಿಷ್ಯ ಇದೆ. ರೈಟ್, ಧನ್ಯವಾದಗಳು ಇಬ್ರಿಗೂ ಕೂಡ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟೆ ಸಿನಿಮಾದ ಬಗ್ಗೆ. ವೀಕ್ಷಕರೇ, ರೋಣ ಸಿನಿಮಾ ಗೆಲ್ಲಲಿ, ಒಳ್ಳೇದಾಗಲಿ, ಹೊಸಬರಿಗೆ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಅವರ ಎಫರ್ಟ್ಗೆ ಫಲ ಸಿಗಲಿ, ಅವರ ಪ್ರಯತ್ನಕ್ಕೆ ಫಲ ಸಿಗಲಿ.